ಎಲ್ರಿಗೂ ನಮಸ್ಕಾರ. ಯೂನಿಲರ್ನ್ ಕರ್ನಾಟಕ ECC ಕೋರ್ಸನ್ನು ಯಾವ ಥರ ಲಾಗಿನ್ ಮಾಡಬೇಕು ಮತ್ತು ಅದನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ನಿಮ್ಮ ಮೊಬೈಲಲ್ಲಿ ಯೂನಿಲರ್ನ್ ಕರ್ನಾಟಕ ಆ್ಯಪ್ ಇದೆಯಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಕೂಡ ಅಂಗನವಾಡಿ ಕೋಡ್ ಆಗಿರುತ್ತೆ. ಎರಡೂ ಸೇಮ್ ಹಾಕಬೇಕಾಗುತ್ತೆ. ಅಂಗನವಾಡಿ ಕೋಡ್ ಗೊತ್ತಾಗಲಿಲ್ಲ ಅಂತಂದರೆ ನಿಮಗೆ ಪೋಷನ್ ಟ್ರ್ಯಾಕರಲ್ಲಿ ನೋಡ್ಬೋದು. ಇಲ್ಲಿದೆ ನೋಡಿ, ಇದು ಅಂಗನವಾಡಿ ಕೋಡ್ ಆಗಿರುತ್ತೆ. ನಿಮ್ಮ ಹೆಸರು ಕೆಳಗಡೆ ಇರುತ್ತೆ, ಅದನ್ನೇ ಹಾಕಿ. 2957803 ಈ ಕೋಡ್ ಹಾಕಿದ್ದೀವಿ. ಈ ಕೋಡ್ ಸೇಮ್ ಬೇಕಾದ್ರೆ ನೀವು ಇಲ್ಲಿ ಟೈಪ್ ಮಾಡ್ಬೋದು, ಅಥವಾ ಇದನ್ನು ಕಾಪಿ ಪೇಸ್ಟ್ ಕೂಡ ಮಾಡ್ಕೋಬೋದು. ಕಾಪಿ ಅದರ ಮೇಲೆ ಪ್ರೆಸ್ ಮಾಡಿದರೆ ಪೇಸ್ಟ್ ಮಾಡ್ಬೋದು. ಇಲ್ಲಿದೆ ನೋಡಿ, ಇದು ವ್ಯೂ ಮಾಡಿದ್ರೆ ನಿಮಗೆ ಏನು ಟೈಪ್ ಮಾಡ್ತಿರೋದು ಕಾಣಿಸುತ್ತೆ. ಲಾಗಿನ್ ಕೊಡಿ. ಅದು ಸ್ವಲ್ಪ ಸ್ಲೋ ಇರುತ್ತೆ ಲೋಡಿಂಗ್ ಆಗೋ ತನಕ ವೆಯ್ಟ್ ಮಾಡಬೇಕು ನೀವು. ನೋಡಿ, ಲೋಡಿಂಗ್ ಆದಮೇಲೆ ನಿಮಗೆ ಈ ಥರ ಬರುತ್ತೆ. ಇಲ್ಲಿ ECC ಕೋರ್ಸ್ ಕರ್ನಾಟಕ ಇದಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಜೊತೆಗೆ ನಿಮ್ಮದು ಲಾಗಿನ್ ಆಗಿರೋದು ನಿಮ್ಮದೇ ಇಲ್ವಾ ಅಂತ ಈ ಲಾಸ್ಟಲ್ಲಿ ನೋಡಿ, ಇಲ್ಲಿದೆ ಟಾಪಲ್ಲಿ ಮೇಲ್ಗಡೆ, ಇದನ್ನು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ ಮೂಲೆಯಲ್ಲಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಬರುತ್ತೆ ಹೆಸರು ಇದೆಯಲ್ಲ, ಇದು ನಿಮ್ಮ ಹೆಸರು ಬಂದಿರುತ್ತೆ. ಇದು ನಿಮ್ಮದೇನಾ ಅಂತ ನೋಡ್ಕೊಳ್ಳಿ ಅಷ್ಟೇ. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಲೋಡ್ ಆಗುತ್ತೆ ನೋಡಿ, ಈ ಪೇಜ್ ಲೋಡ್ ಆಗ್ತಾ ಇದೆ ನೋಡಿ. ಸ್ಟಾರ್ಟಿಂಗ್ ನಿಮಗೆ ಈ ಥರ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ಕೋರ್ಸ್ ಕಂಪ್ಲೀಟು. ಈ ಕೋರ್ಸಲ್ಲಿ ನಿಮಗೆ 14 ಮಾಡ್ಯೂಲ್ಸ್ ಇರುತ್ತೆ. ಈ ಕೋರ್ಸ್ ಏನಿದೆ, ಈ ಕೋರ್ಸಲ್ಲಿ 14 ಮಾಡ್ಯೂಲ್ಸ್ ಇರುತ್ತೆ. ಆ ಮಾಡ್ಯೂಲ್ಸ್ಗಳು ಇಲ್ಲಿ ಬರುತ್ತೆ ನೋಡಿ. ಒಂದೊಂದೇ ನಿಮಗೆ ಮಾಡ್ಯೂಲ್ 1 ಆರಂಭಿಕ ವರ್ಷಗಳು ಮತ್ತು ಮೆದುಳಿನ ಬೆಳವಣಿಗೆ, ಮತ್ತು ಮಾಡ್ಯೂಲ್ 2 3 ರಿಂದ 6 ವರ್ಷದ ಮಗುವಿನ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳುವುದು, ಮತ್ತು ಮಾಡ್ಯೂಲ್ 3 ಬಂದರೆ 3A 3B ಇಲ್ಲಿರುತ್ತೆ, ನೋಡ್ಕೋಬೋದು, ನೀವು ಗಮನಿಸ್ಬೋದು. ಸ್ಟಾರ್ಟಿಂಗು ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಈ ಪೂರ್ವ ಪರೀಕ್ಷೆ ಏನಿದೆ ಇದನ್ನು ಕ್ಲಿಕ್ ಮಾಡಿ ಸ್ಟಾರ್ಟಿಂಗು ನೀವು ತೊಗೋಬೇಕಾಗತ್ತೆ. ಪೂರ್ವ ಪರೀಕ್ಷೆ ನೀವು ಇದ್ರ ಬಗ್ಗೆ ಏನು ತಿಳ್ಕೊಂಡಿದ್ದೀರ ಸ್ಟಾರ್ಟಿಂಗ್ಗೆ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು 17 ಕ್ವಶನ್ ಬರುತ್ತೆ. 17 ಕ್ವಶನ್ ಆನ್ಸರ್ ಮಾಡಿದ ಮೇಲೇ ನಿಮಗೆ ಮಾಡ್ಯೂಲ್ 1 ಸ್ಟಾರ್ಟ್ ಆಗೋದು. ಆ ಕ್ವಶನ್ ಮಾಡಲಿಲ್ಲ ಅಂದರೆ ಸ್ಟಾರ್ಟೇ ಆಗೋದಿಲ್ಲ ನೋಡಿ. ಇವಾಗ ನಾವು ಪೂರ್ವ ಪರೀಕ್ಷೆಯನ್ನು ತೊಗೊಳ್ಳೋಣ, ಸ್ಟಾರ್ಟ್ ಮಾಡೋಣ. ಕ್ಲಿಕ್ ಮಾಡಿ ನೋಡಿ, ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ. ಅಟೆಂಪ್ಟ್ ಕ್ವಿಜ್ ನೌ, ಸ್ಟಾರ್ಟ್ ಮಾಡಿ. ಕ್ವಿಜ್ ಅಟೆಂಪ್ಟ್ ಮಾಡಿ. ಪೂರ್ವ ಪರೀಕ್ಷೆ ಕ್ವಿಜ್ ಇರುತ್ತೆ ಇದು ಸ್ಟಾರ್ಟಿಂಗು. ಲೋಡಿಂಗು ಬಹಳ ಸ್ಲೋ ಇರುತ್ತೆ, ತಾಳ್ಮೆಯಿಂದ ನೀವು ಕಾಯಬೇಕಾಗತ್ತೆ. ಡೈಲಿ 2 ರಿಂದ 3 ಮಾಡ್ಯೂಲ್ ಅಷ್ಟೇ ಮಾಡೋಕ್ಕಾಗೋದು. ಪ್ರತಿ ಮಾಡ್ಯೂಲ್ಗೆ ಒಂದೊಂದು ವಿಡಿಯೋ ಬರುತ್ತೆ. ಆ ವಿಡಿಯೋ ಲೋಡ್ ಆಗಲಿಕ್ಕೆ ಸುಮಾರು ಟೈಮ್ ತೊಗೊಳುತ್ತೆ. ಒಂದು ಮಾಡ್ಯೂಲು ಸುಮಾರು ಒಂದು 200 MB 150 MB ತನಕ ಆಗುತ್ತೆ. ಸೊ 3 ಮಾಡ್ಯೂಲ್ ಅಂದರೆ ನಿಮ್ಗೆ 1 GB ಡೇಟಾ ಡೈಲಿ ಖಾಲಿ ಆಗ್ಬಿಡುತ್ತೆ. ಸೊ ನೀವು ಡೈಲಿ 2 ಅಥವಾ 3 ಮಾಡ್ಯೂಲ್ ಮಾಡ್ಕೋಬೋದು. ಸ್ವಲ್ಪ ತಾಳ್ಮೆಯಿಂದ ನೋಡ್ಕೊಂಡು ಮಾಡಿ ನೋಡಿ. ಈ ಥರ ಕ್ವಶನ್ಸ್ ಇರುತ್ತೆ, ನಿಮ್ಗೆ 17 ಕ್ವಶನ್ ಬರುತ್ತೆ. 17 ಕ್ವಶನ್ ಅಟೆಂಡ್ ಮಾಡಿದ್ಮೇಲೆ ಮಾಡ್ಯೂಲ್ 1ಗೆ ಬರುತ್ತೆ. ಈಗ ನೋಡಿ, ಈಗ ಅಟೆಂಡ್ ಮಾಡೋಣ. ಕ್ವಶನ್ನ ಓದ್ಕೋಬೇಕು ನೀವು. ಯಾವ ಅವಧಿಯಲ್ಲಿ ಮೆದುಳಿನ ಅತಿ ಹೆಚ್ಚು ನರಕೋಶಗಳ ಸಂಪರ್ಕಗಳು ರೂಪುಗೊಳ್ಳುತ್ತದೆ? ಇದು ಆನ್ಸರ್ ಸರಿಯಾಗಿರೋದು ಮೊದಲ 3 ಬದುಕಿನ ವರ್ಷಗಳಲ್ಲಿ ಅಂತ ಇರುತ್ತೆ. ಸೊ ಇದನ್ನು ಇಲ್ಲಿ ಏನು ಇದು ಡಾಟ್ ಇದೆ ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಹಂಗೆ ನೆಕ್ಸ್ಟು ಬಾಲ್ಯದ ಪ್ರಾರಂಭಿಕ ವರ್ಷಗಳಲ್ಲಿ ಮಗುವಿನ ಸಕಾರಾತ್ಮಕ ಉತ್ತೇಜನ ಅನುಭವಗಳನ್ನು ನೀಡುವ ವಿವಿಧ ಮಾರ್ಗಗಳು. ನೋಡಿ, ಇದರಲ್ಲಿ ಹೆಚ್ಚು ಕೂಡ ಹಾಕ್ಬೋದು ನೀವು. ಮಗುವನ್ನು ಮಾತನಾಡಿಸುವುದರೊಂದಿಗೆ, ಮಗುವನ್ನು ಆಟಿಕೆಗಳೊಂದಿಗೆ ಆಡಿಸುವುದು, ಮಗುವಿನ ಆಡಿಸಿದ ಮಾತನಾಡುವುದು, ಮೇಲಿನ ಎಲ್ಲವೂ ಇದ್ದರೆ ಎಲ್ಲನೂ ಹಾಕ್ಬೋದು. ಸೊ ಹಿಂಗೆ ಮೂರನೇ ಕ್ವಶನ್ಗೆ ಹೋದರೆ, ಮೂರನೇದರಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಒಂದಕ್ಕಿಂತ ಹೆಚ್ಚು ಸರಿಯಾಗಿರ್ಬೋದು ಅಥವಾ ಒಂದೇ ಸರಿಯಾಗಿರ್ಬೋದು, ಅದನ್ನು ಟಿಕ್ ಮಾಡಬೇಕಾಗತ್ತೆ ನೋಡಿ. ಈಗ ಮಕ್ಕಳು ಆಟದ ಮೂಲಕ ಕಲಿಯುತ್ತಾರೆ, ಹೌದು ನಿಜ, ಅದನ್ನು ಟಿಕ್ ಮಾಡಿ. ಮಕ್ಕಳು ಅಪರಿಚಿತ ವಸ್ತುವನ್ನು ನೋಡದೇ ಅದರ ಮೂಲಕ ಕಲ್ಪನೆಯನ್ನು ರೂಪಿಸಿಕೊಳ್ಳಬಲ್ಲರು, ಇಲ್ಲ. ಮಕ್ಕಳು ಸರಳವಾದ ಆಟಿಕೆಯಿಂದ ಕಲಿಯುತ್ತಾರೆ, ಅದು ತಪ್ಪು. ಕೊನೆಯದು, ಮಕ್ಕಳು ಸುರಕ್ಷಿತ ಸುಭದ್ರದ ಪರಿಸರದಲ್ಲಿ ಅತ್ಯುತ್ತಮ ಕಲಿಯುತ್ತಾರೆ, ನಿಜ. ಇವೆರಡನ್ನು ಟಿಕ್ ಮಾಡ್ಬೋದು. ಒಂದಕ್ಕಿಂತ ಹೆಚ್ಚು ಅಂತ ಇರುತ್ತೆ, ಅದರಲ್ಲಿ ನೀವು 2 ಆನ್ಸರ್ಗಳು ಕೂಡ ಮಾಡ್ಬೋದು. ಸೊ ಹೀಗೆ ನೀವು 17 ಕ್ವಶನ್ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಬೇಕು. 4ನೇದಕ್ಕೆ, ಮಕ್ಕಳು ಚೆಂಡನ್ನು ಎಸೆಯಬಲ್ಲರು. 5ನೇದು, ವಸ್ತುಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸುವುದು. 6ನೇದು, ಸಂಪೂರ್ಣ ಚಲನವಲನ. ನಟನೆ ಆಟ, ಸೃಜನಶೀಲತೆ, ಕಣ್ಣಿನ ಸಮನ್ವಯ. 7ನೇದು ನೋಡಿ, ಇದು ಒಂದಕ್ಕಿಂತ ಹೆಚ್ಚು ಇದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಹಣ್ಣುಗಳ ವಿಷಯವಾಗಿ ಅಂಗನವಾಡಿ ಕಾರ್ಯಕರ್ತೆ ಕೆಳಗಿನ ವಿಷಯಗಳನ್ನು ಗುರುತಿಸುತ್ತಾರೆ. 3 ರಿಂದ 6 ವರ್ಷದ ಮಕ್ಕಳಿಗೆ ಏನು ಈ ವಿಷಯಗಳು ಹೇಳ್ಕೊಡ್ತೀರಾ ಅಂತ. ಇಲ್ಲಿ ಒಂದಕ್ಕಿಂತ ಹೆಚ್ಚು ಹಾಕ್ಬೋದು.
ಹಣ್ಣುಗಳನ್ನು ಬಳಸಿ ಮಾಡಬಹುದಾದ ತಿನಿಸುಗಳ ಬಗ್ಗೆ ಹೇಳ್ಕೊಡ್ತೀರಾ. ಮತ್ತು ಹಣ್ಣುಗಳ ಆಕಾರ, ಅಳತೆ, ಬಣ್ಣ ಚರ್ಚೆ ಆಗ್ತೀರಾ. ಸಿಪ್ಪೆ ಸಹಿತ ತಿನ್ನಬಹುದಾದ ಹಣ್ಣುಗಳ ಕುರಿತು ಚರ್ಚೆ ಮಾಡ್ತೀರಾ. ಆಯ್ದ ಹಣ್ಣುಗಳ ದೇಶದ ಯಾವ ಭಾಗದಲ್ಲಿ ಬೆಳೆಯುತ್ತದೆ ಅದು ಬೇಡ. ಆ ಪ್ರದೇಶದಲ್ಲಿ ಹಣ್ಣುಗಳು ಗುರುತಿಸುವುದು ಮತ್ತು ಅವುಗಳನ್ನು ತಿಳಿಸುವುದು. ಸದ್ಯಕ್ಕೆ 3 ಹಾಕಿ ಸಾಕು. ಓಕೆ. 8ನೇದಕ್ಕೆ 3 ವರ್ಷದ ಮಗುವಿಗೆ ಪೆಟ್ಟಿಗೆಯಲ್ಲಿರುವ ಎಲ್ಲ ಮಣಿಗಳನ್ನು ಎಣಿಸುವುದು ಹಾಕಿ. ಇದನ್ನು ಓದ್ಕೊಳ್ಳಿ. ಮನೀಷಾಗೆ ಮೊದಲೇ ಪತ್ತೆ ಹಚ್ಚಿದ್ರೆ ಸಾಲ್ವ್ ಮಾಡ್ಬೋದಿತ್ತು ಅಂತ ಹಾಕಿ. ಇಲ್ಲ, ಎಲ್ಲ ಥರದ್ದು ಇರೋದರಿಂದ ಇಲ್ಲಿ ಮೇಲಿನ ಎಲ್ಲವೂ ಹಾಕಿ. 10ನೇ ಕ್ವಶನ್ನು ಒಂದಕ್ಕಿಂತ ಜಾಸ್ತಿ ಹಾಕ್ಬೋದು. ಇದರಲ್ಲಿ ನೋಡಿ ಗುರುತಿಸಿ. ಇಲ್ಲಿ 3 ಕ್ವಶನ್ ಸೂಕ್ತ ಇದೆ. ಪ್ರತಿಯೊಂದು ಚಟುವಟಿಕೆ ಚಿಕ್ಕ ಹಂತಗಳಲ್ಲಿ ವಿಭಾಗಿಸ್ಬೋದು ಮತ್ತು ಮಕ್ಕಳಿಗೆ ಅರ್ಥವಾಗೋ ಥರ ಮತ್ತೆ ಮತ್ತೆ ಹೇಳ್ಕೊಡ್ಬೋದು. ಮತ್ತು ನಿಧಾನವಾಗಿ ಅಗತ್ಯವಿದ್ದರೆ ಮತ್ತೊಮ್ಮೆ ಹೇಳ್ಕೊಡ್ಬೋದು. ಸೊ ನೀವೇ ಮಾಡಿ ಮುಗಿಸೋಂಗಿಲ್ಲ, ಅವೆರಡು ಬೇಡ, 3 ಆನ್ಸರ್ ಮಾಡ್ಬೋದು. ಒಂದು ಕತೆ ನಿರೂಪಿಸಬೇಕಾದ್ರೆ ವಿಷಯ ಪಾತ್ರಗಳ ಕುರಿತು ಪ್ರಶ್ನೆಯನ್ನು ಕಥೆಯನ್ನು ಆರಂಭಿಸುವ ಮುನ್ನ ಕೇಳಬೇಕು ಅಂತಿದೆ, ಅದು ಬೇಡ. ಕಥೆಯನ್ನು ಹೇಳುವಾಗ ಆರಂಭಿಕ ಮಕ್ಕಳಿಗೆ ಭಯವಾಗುತ್ತೆ, ಅದು ಬೇಡ. ಕಥೆಯಲ್ಲಿ ಏನಾಗಬಹುದು, ಅದು ಬೇಡ. ಪ್ರಶ್ನೆ ಕೇಳುವುದಿಲ್ಲ, ಅದು ಬೇಡ. ನೋಡಿ ಒಂದು ಆನ್ಸರ್ ಕರೆಕ್ಟ್, ಇದನ್ನು ಸೆಲೆಕ್ಟ್ ಮಾಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 12ನೇ ಕ್ವಶನಲ್ಲಿ ಯಾವ ಸರಿ ಇಲ್ಲ ಅಂತ. ಮುಕ್ತ ಆಟ ನಡೆಯುತ್ತಿರುವಾಗ ಕಾರ್ಯಕರ್ತೆ ತನ್ನ ಬಾಕಿ ಉಳಿದಿರೋ ಕೆಲಸವನ್ನು ಮುಗಿಸಿಕೊಳ್ಳಬಹುದು ಅಂತಿದೆ, ಅದು ತಪ್ಪು. 14 ಪದದ ಮೊದಲ ಧ್ವನಿಯನ್ನು ಗುರುತಿಸುವ ಮಾತ್ರ. ಕೆಳಗಿನ ಯಾವುದು ಆರಂಭಿಕ ಗಣಿತ ಕೌಶಲ್ಯ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಮಣಿ ಪೋಣಿಸುವುದು, ಚೌಕ, ಚಿಕ್ಕದಿಂದ ಕಡ್ಡಿಗಳನ್ನು, ಇವೆಲ್ಲ ಗಣಿತದಲ್ಲಿ ಬರುತ್ತೆ. ಮಾದರಿ ತಿಳುವಳಿಕೆಯನ್ನು ಬೆಳೆಸುವುದು, ಒಂದು ಪದದಲ್ಲಿ ಧ್ವನಿ ಗುರುತಿಸುವ ಸಾಮರ್ಥ್ಯ, ಅದು ಗಣಿತ ಅಲ್ಲ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೌಲ್ಯಮಾಪನ ಬಂದು ಅಂಗನವಾಡಿ ಕೇಂದ್ರದ ಯಾವ ಮಗು ಉತ್ತಮವಾಗಿದೆ ಅಂತ ತಿಳಿಯಲು, ಅದನ್ನು ಟಿಕ್ ಮಾಡ್ಕೊಳ್ಳಿ. ಪೋಷಕರನ್ನು ತೊಡಗಿಸಿಕೊಳ್ಳುವುದು ಅಂಗನವಾಡಿಲಿ ಏಕೆ, ಎಲ್ಲದಕ್ಕೂ ಆಗುತ್ತೆ. ಮೇಲಿನ ಎಲ್ಲವೂ ಹಾಕ್ಕೊಳ್ಳಿ. ಕೊನೆಯಲ್ಲಿ ಎಲ್ಲ ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಪೂರ್ವ ಪರೀಕ್ಷೆ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ವೆಯ್ಟ್ ಮಾಡಿ. ನೋಡಿ, ಪೂರ್ವ ಪರೀಕ್ಷೆ ಅಟೆಂಡ್ ಮಾಡಿದ್ದು 1 ರಿಂದ 17 ಈ ಥರ ಬರುತ್ತೆ. ಈ ಥರ ಬಂದಾಗ ನಿಮಗೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಆಲ್ ಫಿನಿಶ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಕೊಡಿ. ನೋಡಿ, ಅದು ಫಿನಿಶ್ ಆದಾಗ ನಿಮಗೆ ಇಲ್ಲಿ ಈ ಥರ ಕಾಣಿಸುತ್ತೆ. ಅಟೆಂಪ್ಟ್ ಮಾಡಿದಾಗ ನೋಡಿ 19ಕ್ಕೆ 15.75 ಫಿನಿಶ್ ಆಗಿದೆ. ಓಕೆ, ಇದು ಮುಗಿದಿದೆ ಅಂತ ಅರ್ಥ. ಏನಾದರೂ ಮತ್ತೆ ನಿಮಗೆ ಮಾರ್ಕ್ಸ್ ಕಡಿಮೆ ಆಯಿತು ಅಂದರೆ ಒಂದು ಅಟೆಂಪ್ಟ್ ಕೂಡ ಮಾಡ್ಕೋಬೋದು. ಇಲ್ಲಿ ಅಟೆಂಪ್ಟ್ ಕ್ವಿಝ್ ಅಂದರೆ ಪುನಃ ಫಸ್ಟಿಂದ ಬರುತ್ತೆ, ಅಟೆಂಡ್ ಮಾಡ್ಕೋಬೋದು. ಇದು ಸಾಕು, ಈಗ ಕಂಪ್ಲೀಟ್ ಆಗಿದೆ. ಸೊ ಇದು ಕಂಪ್ಲೀಟ್ ಆದಮೇಲೆ ನಿಮಗೆ ಈ ಥರ ಪ್ರೀವಿಯಸ್ಸು ಮತ್ತು ನೆಕ್ಸ್ಟ್ ಅಂತ ಆಪ್ಷನ್ಗಳು ಬರ್ತವೆ. ಸೊ ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಮಾಡಲು ಹೋಗುತ್ತೆ, ಮೊದಲನೇ ಮಾಡಲು ಬರುತ್ತೆ. ಈಗ ಜಸ್ಟ್ ಈಗ ಆಗಿದ್ದು ಪೂರ್ವ ಪರೀಕ್ಷೆ ಆದಮೇಲೆ ನೆಕ್ಸ್ಟ್ ಬರುತ್ತೆ. ನೋಡಿ, ಈಗ ಮೊದಲನೇ ಮಾಡಲು ಬರುತ್ತೆ. ನೋಡಿ, ಈಗ ಮಾಡ್ಯೂಲ್ 1ಗೆ ಬಂತು. ಆ ಪೂರ್ವ ಪರೀಕ್ಷೆ ಆಗಲಿಲ್ಲ ಅಂದರೆ ನೋಡಿ ಈ ಆಪ್ಷನ್ ನಿಮಗೆ ಬರೋದಿಲ್ಲ. ಈ ಪ್ರೀವಿಯಸ್ಸು ಮತ್ತು ಈ ನೆಕ್ಸ್ಟ್ ಆಪ್ಷನ್ಗಳು ಬರೋದಿಲ್ಲ. ಪೂರ್ವ ಪರೀಕ್ಷೆ ಆದಮೇಲೆ ಈಗ ಎಂಟರ್ ಅಂತ ಇದೆಯಲ್ಲ, ಈ ಎಂಟರ್ ಅಂದರೆ ಈ ಮೊದಲನೇ ಮಾಡ್ಯೂಲ್ದು ಒಂದು ವಿಡಿಯೋ ಬರುತ್ತೆ. ಎಂಟರ್ ಕೊಟ್ಟರೆ ಇಲ್ಲಿದೆ ನೋಡಿ, ಇದು ಡೌನ್ಲೋಡ್ ಆಗಬೇಕು. 30 MB ಡೌನ್ಲೋಡ್ ಆದರೆ ವಿಡಿಯೋ ಬರುತ್ತೆ. ಕ್ಲಿಕ್ ಮಾಡಿ, ವೆಯ್ಟ್ ಮಾಡಿ. ಮೊದಲನೇ ಮಾಡಲು ಏನು, ಪ್ರಾರಂಭಿಕ ವರ್ಷಗಳ ಪ್ರಾಮುಖ್ಯತೆ ಮತ್ತು ಮೆದುಳಿನ ಬೆಳವಣಿಗೆ ಬಗ್ಗೆ ಇರುತ್ತೆ. ಈ ಮಾಡ್ಯೂಲ್ನಲ್ಲಿ ನೀವು ಆರಂಭಿಕ ವರ್ಷಗಳ ಪ್ರಾಮುಖ್ಯತೆ ಮತ್ತು ಮೆದುಳಿನ ಬೆಳವಣಿಗೆ ಪ್ರಕ್ರಿಯೆ ಬಗ್ಗೆ ಕಲಿಯುವಿರಿ. ಇದರ ಜೊತೆಗೆ ಮೆದುಳಿನ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ನೀವು ಗುರುತಿಸಲು ಸಾಧ್ಯವಾಗುತ್ತದೆ. ಬಾಲ್ಯದ ಆರೈಕೆ ಮತ್ತು ಶಿಕ್ಷಣದ ಪರಿಕಲ್ಪನೆ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಸಹ ನೀವು ಕಲಿಯುವಿರಿ. ಇದು ವಿಡಿಯೋವನ್ನು ನೋಡ್ಕೊಳ್ಳಿ, ಕರೆಕ್ಟಾಗಿ ಒಂದು ಚೂರು ಸ್ಕಿಪ್ ಮಾಡದೆ ನೋಡಿಕೊಂಡು ಅಲ್ಲೂ ಕೂಡ ಒಂದು ಸ್ವಲ್ಪ ಆದಮೇಲೆ 1-2 ಕ್ವಶನ್ ಬರುತ್ತೆ. ಒಂದು ಸ್ವಲ್ಪ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ತೋರಿಸ್ತೀನಿ ಯಾವ ಥರ ಅಂತ. ಈ ಡೌನ್ಲೋಡ್ ಮುಗಿಬೇಕು. ಇಲ್ಲಿ ಡೌನ್ಲೋಡ್ ಆಗ್ತಿದೆಯಲ್ಲ, ಇದು 100% ಆದರೆ ನಿಮಗೆ ವಿಡಿಯೋ ಬರುತ್ತೆ. ನೋಡಿ, ಈಗ ಈ ಥರ ಬರುತ್ತೆ. ಈಗ ವಿಡಿಯೋ ಓಪನ್ ಆಗುತ್ತೆ. ನೋಡಿ, ಈ ಥರ ವಿಡಿಯೋ ಓಪನ್ ಆಗುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಆಗುತ್ತೆ. ಮಾಡ್ಯೂಲ್ 1 ಪ್ರಾರಂಭಿಕ ವರ್ಷಗಳು ಮತ್ತು ಮೆದುಳಿನ ಬೆಳವಣಿಗೆಯ ಮಹತ್ವ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ. ನೋಡಿ, ಈ ಥರ ಬಂದಮೇಲೆ ನಿಮಗೆ ಇಲ್ಲೊಂದು ಆರೋ ಮಾರ್ಕ್ ಇರುತ್ತೆ. ಪ್ರತಿ ಸರಿ ನೀವು ಆರೋ ಮಾರ್ಕ್ ನೆಕ್ಸ್ಟ್ ಕೊಡಬೇಕು ನೀವು, ಆಗ ನೆಕ್ಸ್ಟ್ ಬರೋದು. ನೋಡಿ, ಈಗ ಸ್ಟಾರ್ಟ್ ಆಯ್ತು. ಹೆಸರು ಸರಿತಾ. ನೋಡಿ, ನಾನು ಈ ಪಾಠವನ್ನು ನೀಟಾಗಿ ನೀವು ಕೇಳಿಸ್ಕೋಬೇಕು. ನಾನು ನಿಮಗೆ ಅಲ್ಲಿ ಬರುವಂತ ಒಂದು ಕ್ವಶನ್ಗೆ ಆನ್ಸರ್ ಮಾಡಿ ನೆಕ್ಸ್ಟ್ ಹೋಗ್ಬೇಕು. ನಿಮ್ಗೆ ಗೊತ್ತೇ, ಈ ಮೂಲೆ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ 15 ಇರುತ್ತೆ. ಎಷ್ಟಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಈಗ 2ನೇ ನಡೀತಾ ಇದೆ. ಸ್ಕಿಪ್ ಮಾಡದೆ ಎಲ್ಲ ಪಾಠವನ್ನು ನೀಟಾಗಿ ಕೇಳಿಸ್ಕೋಬೇಕು. ಅಲ್ಲಲ್ಲೇ ಆನ್ಸರ್ ಮಾಡ್ತಾ ಹೋದ್ರೆ ನಿಮಗೆ ಕಂಪ್ಲೀಟ್ ಮಾಡ್ಬೋದು. ಒಂದು ಮಾಡ್ಯೂಲ್ಗೆ ಕಡಿಮೆ ಅಂದ್ರೂ 20 ನಿಮಿಷ ತಗೊಳುತ್ತೆ ಕೇಳಿಸ್ಕೊಂಡು ನೀಟಾಗಿ ಆನ್ಸರ್ ಮಾಡೋಕ್ಕೆ. ಇದೊಂದು ಚೂರು ಸ್ಕಿಪ್ ಮಾಡಿದ್ರೆ ನೀಟಾಗಿ ಮುಗಿಸಿದ್ರೆ ಮಾತ್ರ ನೆಕ್ಸ್ಟ್ ಮಾಡ್ಯೂಲ್ಗೆ ಹೋಗೋದು. ಮಗುವಿನ ಬೆಳವಣಿಗೆಯ ಮಹತ್ವದ ಕುರಿತು ನಾವು ಕಲಿಯೋಣ. ಇದು ನಮ್ಮ ಪ್ರಶ್ನೆಗೆ ಉತ್ತರವನ್ನು ಒದಗಿಸುತ್ತೆ. ಬನ್ನಿ
ಆರಂಭ ಮಾಡೋಣ. ನೋಡಿ ಇದು ಸ್ಟಾರ್ಟ್ ಆಗಿದೆ. ಇಲ್ಲಿ ನೆಕ್ಸ್ಟ್ ಕೊಡಬೇಕು, ಆರಾಮಾಗಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಮಾಡಿ. ಈ ಮಾಡ್ಯೂಲ್ನ ಕೊನೆಯಲ್ಲಿ ನಿಮಗೆ ಮಗುವಿನ ಬಾಲ್ಯದ ಆರಂಭಿಕ ವರ್ಷಗಳ ಮಹತ್ವ ಅರ್ಥವಾಗಿರುತ್ತದೆ. ಮೆದುಳಿನ ಬೆಳವಣಿಗೆ, ಅಂಗನವಾಡಿ ಮೇಲ್ವಿಚಾರ, ವಯಸ್ಕರ ಮೆದುಳಿನ ತೂಕದ 80% ನೋಡುವುದಕ್ಕೆ ಇಲ್ಲಿ ಕೆಲವು ಪ್ರಶ್ನೆ ಇವೆ. ಸಬ್ಮಿಟ್ ಬಟನ್ ಇಲ್ಲಿ ನೋಡಿ, ಸ್ವಲ್ಪ ಕೇಳಿಸ್ಕೊಂಡ ಮೇಲೆ ನಿಮ್ಗೆ ಅಲ್ಲಲ್ಲಿ ಕ್ವಶನ್ ಬರ್ತವೆ. ಹೋಗಲು ಮುಂದಿನ ಬಟನ್ ಅನ್ನು ಕ್ಲಿಕ್ ಮಾಡಿ. ಹುಟ್ಟುವ ನೋಡಿ, ಹೊತ್ತಿನಲ್ಲಿ ಇದಕ್ಕೆ ಆನ್ಸರ್ ಮಾಡಬೇಕು, ಮೆದುಳಿನ ತೂಕ, ಸಬ್ಮಿಟ್ ಕೊಡಬೇಕು, ಆಮೇಲೆ ವಯಸ್ಕರ ಮುಂದಿನ ಮೆದುಳಿನ ತೂಕದ ಕೊಡಬೇಕು. ಶೇಕಡ ಎಷ್ಟು ಇರುತ್ತದೆ? 30%. ನೋಡಿ, ಕರೆಕ್ಟಾಗಿ ನೀವು ವಿಡಿಯೋ ಕೇಳಿಸ್ಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು. ಇದು 80% ಬರುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಸ್ಕ್ರೀನ್ ಮೇಲೆ ಹಿಂಗೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ಇದೆಯಲ್ಲ ಬಟನ್, ಇಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಆಮೇಲೆ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟರೆ ತಪ್ಪು ಉತ್ತರ. ನೋಡಿ, ತಪ್ಪು ಅಂತ ಬಂತು. ಹಾಗಾದ್ರೆ ಎಷ್ಟು? ಆ್ಯಕ್ಚುಲಿ ಅದು 30% ಇರುತ್ತೆ. ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ. ತಪ್ಪಾದಾಗ ನೀವು ಬ್ಯಾಕ್ ಸರಿಯಾದ ಮಾಡಿ ಮತ್ತೆ ಉತ್ತರವನ್ನು ಆಯ್ಕೆ ಮಾಡಿ ನೆಕ್ಸ್ಟ್ ಮಾಡ್ಕೋಬೋದು. ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೆದುಳಿನ ತೂಕದ ಮಗು ಹುಟ್ಟುವಾಗ ಶೇಕಡ ಎಷ್ಟು ವಯಸ್ಕರ ಇರುತ್ತದೆ? ಮೆದುಳಿನ ತೂಕಕ್ಕಿಂತ 30% ಎಷ್ಟು ಪರ್ಸೆಂಟ್ ಇರುತ್ತೆ ಅಂತೆ? 30% ಇರುತ್ತೆ. 50%. ನೋಡಿ, 30% ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಸರಿ ಉತ್ತರ. ಸರಿ ಉತ್ತರ ಆದಮೇಲೆ ನೀವು ನೆಕ್ಸ್ಟ್ ಹೋಗಬೇಕು. ಈಗ ಇಲ್ಲಿದೆಯಲ್ಲ ಮುಂದಿನ ಅಂತ, ಮುಂದಿನ ಅನ್ನೋದಕ್ಕೆ ಹೋದರೆ ನೆಕ್ಸ್ಟ್ ಹೋಗುತ್ತೆ. ನೋಡ್ಕೊಳ್ಳಿ. ನೋಡಿ, ಈ ಥರ 2 ವರ್ಷದ ಹೊತ್ತಿಗೆ ನೋಡಿ. ಮಗುವಿನ ಮೆದುಳು ನೆಕ್ಸ್ಟ್ ಕ್ವಶನು, ವಯಸ್ಕರ ಮೆದುಳಿನ ತೂಕದ 2 ವರ್ಷದ ಶೇಕಡ ಆದಮೇಲೆ ಎಷ್ಟು ಮೆದುಳಿನ ಇರುತ್ತದೆ? ತೂಕ ಎಷ್ಟಾಗುತ್ತೆ ಅಂತ. ಇಲ್ಲಿ 80% ಬರುತ್ತೆ. 50%. ನೋಡಿ, ಆನ್ಸರ್ ಮಾಡಿ. 80 ಸಬ್ಮಿಟ್ ಕೊಡಿ. ಸರಿ ಉತ್ತರ. ಈಗ ಸರಿ ಆದಮೇಲೆ ಮುಂದಿನ ಅಂತ ಕೊಡಿ. ನೆಕ್ಸ್ಟ್ ಪಾಠಕ್ಕೆ ಹೋಗುತ್ತೆ. ಸೊ ಹಿಂಗೆ ನೀವು ಪ್ರತಿಯೊಂದನ್ನು ಕೇಳಿಸ್ಕೊಂಡು ಕಂಪ್ಲೀಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಯಾರೋ ಮಾರ್ಕ್ ಇದೆ, ಯಾರೋ ಮಾರ್ಕನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡ್ತಾ ಹೋಗಿ. ಹೀಗೆ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಪ್ರತಿಯೊಬ್ಬರು ಎಲ್ಲನೂ ಕಂಪ್ಲೀಟ್ ಮಾಡಿ. ಪ್ರಮಾಣ ಪತ್ರ ಬರುತ್ತೆ, ಆ ಪ್ರಮಾಣ ಪತ್ರವನ್ನು ತಗೊಳ್ಳಿ. ಈ ಸಂಪರ್ಕಗಳು ತಗೊಂಡು ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಅದನ್ನು ಹಾಕಬೇಕು. ರೂಪುಗೊಳ್ಳಲು ಆರಂಭಿಸುತ್ತವೆ. ನೀವು ಮಾಡೆಲ್ಗಳನ್ನು ಮಾಡಬೇಕಾದ್ರೆ ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಐ ಅಂತ ಸಿಂಬಲ್ ಇದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಯಾವುದರಲ್ಲಿ ಈಗ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಅದನ್ನು ತೋರಿಸುತ್ತೆ. ಬೇಕಾದ್ರೆ ಇದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇವಾಗ ಮಾಡ್ತಾ ಇರೋದು ನೀವು ಮೊದಲನೇದು ನಡೆಸ್ತಾ ಇದ್ದೀರಾ. ಅಲ್ಲಿ ಮೊದಲನೇದು ಇಲ್ಲಿ ಡೌನ್ಲೋಡ್ ಆಗಿದೆ ನೋಡಿ, ಅದು ಮೊದಲನೇ ವಿಡಿಯೋ ನಡೀತಾ ಇದೆ. ಸೊ ಹಾಗೆ ಯಾವುದಾದ್ರು ನಡೀತಿದೆ ಅಂತ ನೋಡ್ಕೋಬೋದು. ಈ ಥರ ಬ್ಯಾಕ್ ಹೋದರೆ ನಿಮಗೆ ಇಲ್ಲಿ ಡೌನ್ಲೋಡ್ಸ್ ಅಂತಿದೆ ಮೇಲ್ಗಡೆ, ಇಲ್ಲಿ ಕಾಣಿಸ್ತಿದೆಯಾ ಒಂದು ಸಿಂಬಲ್ಲು, ಅದನ್ನು ಕ್ಲಿಕ್ ಮಾಡಿದ್ರೆ ಎಷ್ಟು ಮಾಡಲ್ಸ್ ಇದೆ ಅಷ್ಟು ಮಾಡಲ್ಸು ನಿಮಗೆ ಕೋರ್ಸ್ಗಳು ಇಲ್ಲಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಬಂದರೆ ನಿಮಗೆ ಯಾವ್ದು ಕಂಪ್ಲೀಟ್ ಮಾಡಿರ್ತೀರ ಅದು ಈ ಥರ ಡಿಲೀಟ್ ಆಪ್ಷನಲ್ಲಿ ಬರುತ್ತೆ. ನೋಡಿ, ಈಗ ಪೂರ್ವ ಪರೀಕ್ಷೆ ಮುಗಿಸಿದ್ದೀವಿ, ಮೊದಲನೇದು ಸ್ಟಾರ್ಟ್ ಮಾಡಿದ್ದೀವಿ, ಅದು ಡೌನ್ಲೋಡ್ ಆಗಿದೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆದರೆ ಇಲ್ಲಿ ಬರುತ್ತೆ. ಸೊ ಆಮೇಲೆ ಅದು ನೆಕ್ಸ್ಟ್ ಮಾಡಲ್ಗೆ ಹೋಗುತ್ತೆ. ಸೊ ಇದೇ ಥರ 14 ಮಾಡ್ಯೂಲ್ಸ್ ಇದೆ. ಕೆಲವೊಂದರಲ್ಲಿ ಎ ಬಿ ಅಂತ ಬರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಕೊನೆಯದಾಗಿ ನಿಮಗೆ ಪ್ರಮಾಣ ಪತ್ರ ಇಲ್ಲಿ ಸಿಗುತ್ತೆ. ಪ್ರಮಾಣ ಪತ್ರ ಎಲ್ಲ ಮುಗಿದ್ರೆ ಮಾತ್ರ ಪ್ರಮಾಣ ಪತ್ರ ಬರೋದು, ಒಂದು ಸ್ಕಿಪ್ ಮಾಡಿದ್ರು ಬರಲ್ಲ. ಸೊ ಹೀಗೆ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.